ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮೊನ್ನೆ ಕಾಂಪಿಟೇಷನ್ ಮುಗೀತು. ಇವತ್ತು ಅದೇ ಅವಾರ್ಡ್ಸು ಪ್ರೈಸ್ ಎಲ್ಲ ಕೊಡ್ತಾರೆ. ಸೊ ನಾನು ನಮ್ಮ ಅಮ್ಮನ ಕರ್ಕೊಂಡು ಹೋಯ್ತಾ ಇದ್ದೀನಿ. ನಮ್ಮ ಅಮ್ಮ ಏನೋ ಅಪರೂಪ ನಾನು ಬರ್ತೀನಿ ನೋಡ್ತೀನಿ ಹೆಂಗಿರುತ್ತೆ ಅಂದರು. ಅದಕ್ಕೆ ಸರಿ ಆಯಿತು ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಅದಲ್ಲದೆ ಪ್ರೈಸ್ ಅದೇ ಅಂದರೆ ಯಾವ ಪ್ಲೇಸ್ ಬಂದಿದೆ ಅಂತ ಕೊಡೋದಲ್ಲದೆ ಏನೋ ಸರ್ದು ಕಾಂಪಿಟೇಷನು ಇದೆ, ಡೆಡ್ ಲಿಫ್ಟು. ಸೊ ಹೋಗ್ತಾ ಇದ್ದೀವಿ, ಆನ್ ದ ವೇ. ಹೋಗಿ ನಮ್ಮ ಫ್ರೆಂಡ್ನ ಕರ್ಕೊಂಡು ಜಿಮ್ ಹತ್ರ ಹೋಗಿ ಸರ್ನ ಕರ್ಕೊಂಡು ಅಲ್ಲಿಂದ ತಿರ್ಗಾ ಮೊನ್ನೆ ಹೋಗಿದ್ವಲ್ಲ ಮ್ಯಾನ್ಸೋ ಕನ್ವೆನ್ಷನಲ್ ಬನಸ್ವಾಡಿ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಅಲ್ಲಿ ಹೋಗಬೇಕು. ಸೊ ಹೋಗೋಣ, ಆನ್ ದ ವೇ. ಇವಾಗ ಸ್ಟಾರ್ಟ್ ಆಗಿದ್ದೀವಿ. ಹೋಗಿ ರೀಚ್ ಆಗಿದ ತಕ್ಷಣ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಕೊಡಿ ಇಲ್ಲಿ ಒಂದು ನಿಮಿಷ. ಲೆಟ್ ಮೀ ಆಸಮ್ಮ, ಏನು ಹೇಳಮ್ಮ ನಿನ್ನ ಅಭಿಪ್ರಾಯ, ಯಾವ ಪ್ರೈಸ್ ಬರುವುದು? ನಾನು ಅನ್ಕೊಂಡಿದ್ದೀನಿ, ಯಾಕಂದ್ರೆ ನಿಮ್ದು ಫಸ್ಟ್ ಟೈಮ್ ಅಲ್ವಾ ಇವೆಲ್ಲ. ಹೌದು, ಹಂಗಾಗಿ ಫಸ್ಟ್ ಎತ್ಕೊಂತಾನೆ ಯಾರಿಗೂ ಫಸ್ಟ್ ಪ್ರೈಸ್ ಎಲ್ಲ ಹೊಡೆಯೋದು ಭಾರಿ ಕಷ್ಟ ಇದೆ. ನೋಡೋಣ, ನಾನು ಅನ್ಕೊಂಡಿದ್ದೀನಿ ನಿಂಗೊಂದು ಸೆಕೆಂಡ್ ಪ್ರೈಸ್ ಆದ್ರೂ ಬಂದೇ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಏನು ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಖುಷಿನಾ? ಓಕೆ, ಅದಕ್ಕೇನಂತೆ. ಏನು ಬಂದ್ರು ಬಂದಿಲ್ಲ ಅಂದ್ರೆ ಖುಷಿನಾ? ಪರವಾಗಿಲ್ಲ, ಹಂಗಿದ್ರೆ ಓಕೆ. ಯಾಕೆ ಅಂದ್ರೆ ಇದು ನೀನ್ ಫಸ್ಟ್ ಟೈಮ್ ಮಾಡಿರೋದಲ್ವಾ. ಓಕೆ, ಬಂದ್ರು ಪರವಾಗಿಲ್ಲ, ಬರ್ದಿದ್ರು ಪರವಾಗಿಲ್ಲ. ದಿಸ್ ಈಸ್ ದ ಮೋಟಿವೇಶನ್. ನನಗೂ ಪರವಾಗಿಲ್ಲ, ಏನಿದ್ರು ಪರವಾಗಿಲ್ಲ. ಆಡಿದ್ದೀನಿ, ಶ್ರಮ ಪಟ್ಟಿದ್ದೀನಿ, ಕಷ್ಟಪಟ್ಟಿದ್ದೀನಿ. ಫಲ ಏನಿದ್ರು ದೇವ್ರದ್ದು. ಸೊ ನೋಡೋಣ, ರಿಸಲ್ಟು 3 ಗಂಟೆಗಂತೆ. ಫಸ್ಟ್ ಕಾಂಪಿಟೇಷನ್ ಅಲ್ವಾ, ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಏನೋ ಒಂಥರ ಮಜಾ ನೋಡೋಣ. ಅಲ್ಲಿ ಹೋಗಿ ಇನ್ನು ನಮ್ಮ ಫ್ರೆಂಡ್ನ ಹಚ್ಕೊಂಡು ಜಿಮ್ ಹತ್ರ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಜಿಮ್ ಹತ್ರ ಬಂದಾಯಿತು, ಸರ್ರು ಬಂದರು. ಸರ್ದು ವಾಯ್ಸು ಡಮಾರ್ ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಸರ್ದು ಕಾಂಪಿಟೇಷನ್ ಇದೆ, ಡೆಡ್ ಲಿಫ್ಟು, ಟಾರ್ಗೆಟೆಡ್ ವೀಟ್ ಸರ್. ಮಾಡಿದ್ಮೇಲೆ ಹೇಳಾದ್ಮೇಲೆ ಮಾಡುತ್ತೆ, ಏನು ಇವಾಗ ಹಾಕ್ಬಿಡಲ್ಲ. ಬಟ್ ಗೆಲ್ಲದಂತೆ ನಾವೇ, ಅದಂತೂ ಕನ್ಫರ್ಮು. ಹೋಗ್ತಾ ಇದ್ದೀವಿ, ಆಂಜನೇಯ ಇದ್ದಾನೆ. ಹೋಗ್ತಾ ಇದ್ದೀವಿ, ಹೋಗಿ ಪಕ್ಕ ವಿಲ್ ಟೇಕ್ ದ ಗೋಲ್ಡ್. ಕನ್ವೆನ್ಷನ್ ಹಾಲ್ಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಒಂದಿಷ್ಟು ಗೋಲ್ಡ್ ತಗೊಂಡ್ಬರ್ತೀವಿ ಆಯ್ತಾ? ಗೋಲ್ಡ್ ರೇಟ್ ಜಾಸ್ತಿ ಇದೆಯಲ್ಲ. ಕನ್ವೆನ್ಷನ್ ಹಾಲ್ಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಹೆಂಗಾಯ್ತಾ? 98.9 98.9 99. ಇವಾಗ ಏನಿಲ್ಲ ಅಂದ್ರೆ ಒಂದು 105 ಹಾಕ್ತೀರಾ ಆಗೋಯ್ತಾರೆ. ಅವ್ರು ಆ್ಯಕ್ಚುಲಿ ಇರೋದೇ ವೆಯ್ಟು. ಇನ್ನೊಂದು ಪ್ಯಾಕೆಟ್ ಇದೆ. Men deadlift competition 93, 105, 120, 120 plus class. Nobody is there. Go finish your Physics. What physics? You have tomorrow paper. Tomorrow paper. Tomorrow you have paper. Come for the competition. Load on the bar 350. Vishwanath B asking in his first attempt. It's a good lift. Vishwanath B is a lifter asking 327.5 in his second attempt. Easy. It's a very good lift. ಸ್ವೀಟ್ಸ್ ಇವಾಗ ತಿಂತಾ ಇದ್ದೀವಿ. ಬೀಟ್ ಮಾಡೋದ್ ಬಿಡು, ಬಟ್ ಬೇರೆ ಲೆವೆಲ್ ಇತ್ತು. ಏನೇನ್ ತಂದಿದ್ದೀರಾ? ಪುಳಿಯೋಗರೆ, ಫ್ರೂಟ್ ಸಲಾಡ್ and ಪರೋಟ ಬ್ಯಾಚಸ್. ನಮಗೆ ಬೇರೆ ಊಟ ಕೊಡಲ್ಲ, ನಮ್ಮನ್ನು ನಾವೇ ಮಾಡ್ಕೊತೀವಿ. French fries. Our dosa centered
and Alibaba.com is back. Come on, Baba. ನಿಮ್ಮ ಅಭಿಪ್ರಾಯ ಬಿಗ್ ಬಾಸ್ ಮನೆ ಹೆಂಗಿದೆ? ಚೆನ್ನಾಗಿದೆಯಾ? ಕಂಟೆಸ್ಟೆಂಟ್ಸ್ ಎಲ್ಲ ಚೆನ್ನಾಗಿದ್ದಾರ? ಎಲ್ಲ ಸೌಖ್ಯವೇ? ಮತ್ತೆ ಪವರ್ ಲಿಫ್ಟಿಂಗ್ ಬಗ್ಗೆ ಇದು A round of applause to yourself for doing the best, and it doesn't come easy that you have all. First place goes to Vasant Raj R from Balarka Fitness. Sub-junior 105 kg class, first place goes to '76 kg class, junior. It goes to Vishwanath B from Balarka. '43 B Gadiga from Balarka. ఇక్కడ బ్యాక్ తీసుకొని వచ్చేస్తా. ಆರೆಂಜ್ ಜೊತೆ ನಮ್ಮ ಅಜ್ಜಿಗೆ ಹೇಳಕ್ಕಾಗ್ತಲ್ಲ ಅದಕ್ಕೆ ಇಷ್ಟೊಂದು ತಿಂದವ್ರಲ್ಲ ಒಬ್ಬ ಖಾಲಿ ಆಯ್ತು. ಫೈನಲ್ ಬೇವ್ರು ಸುರಿಸಿ ಒಂದು ಬಕೆಟ್ ಅನ್ನ ತಿಂದಿದ್ದೀರ. ಕಂಗ್ರ್ಯಾಚುಲೇಷನ್. ಬೆಸ್ಟ್ ವಿನ್ನರ್ ಅವಾರ್ಡ್ ಗೋಸ್ ಟು ವಿಶ್ವನಾಥ್ ಭಾಸ್ಕರ್. ಬಾಕ್ಸ್ ಖಾಲಿ ಮಾಡ್ರಿ ಅದಕ್ಕೆ ವಿಶ್ವನಾಥ್ ಭಾಸ್ಕರ್ ಅವ್ರಿಗೆ. ಹಲೋ ಗೈಸ್, ನಿನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ. ಫುಲ್ ಸುಸ್ತಾಗೋಗಿತ್ತು. ಬಂದು ಡೈರೆಕ್ಟಾಗಿ ಮಲ್ಕೊಂಡಿದ್ದು. ಇವಾಗ ಎದ್ದು ಇನ್ನೂ ಟಿ ಶರ್ಟ್ ಏನೂ ತೆಗೆದೇ ಇಲ್ಲ. ಇನ್ನೂ ಅದೇ ಟಿ ಶರ್ಟಲ್ಲಿದ್ದೀನಿ. ಎಲ್ಲ ಚೆನ್ನಾಗಾಯಿತು, ಸಖತ್ತಾಗೂ ಇತ್ತು. ನಮ್ಮ ಅಮ್ಮನ ಕೇಳೋಣ ಹೆಂಗಿದೆ ಅಂತ, ಹೆಂಗಿತ್ತು ಅಂತ. ಅಮ್ಮ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನೆನ್ನೆ? ಸೂಪರ್ ಎಕ್ಸ್ಪೀರಿಯನ್ಸಾ? ಹಾಂ, ಎಲ್ಲರೂ ಕೇಳ್ತಿದ್ರು ಏನು ಕಾಂಪಿಟೇಷನು ಲಾಸ್ಟ್ ಟೈಮ್ ಆಗಿದ್ದೇನು. ಆ್ಯಕ್ಚುಲಿ ಬಂದಿದೆ ಮೇನ್ ಕಾಂಪಿಟೇಷನು. ಲಾಸ್ಟ್ ಟೈಮ್ ನಾನು ಆಡಿದ್ದು ಬಂದು
ಸುಮ್ಮನೆ ಎಕ್ಸ್ಪೀರಿಯೆನ್ಸ್ ಮಾಡೋಣ ಹೆಂಗಿದೆ, ಹೆಂಗೆ ಆಡೋದು ಅಂತ ನೋಡೋಣ ಅಂತ ಆಡಿದ್ದು. ಅದು ಸೀನಿಯರ್ಸ್ ಜೊತೆ ಆಡಿದ್ದು. ಇದು ಆ್ಯಕ್ಚುಲಿ ಮೇಯ್ನ್ ಗೇಮು ಜೂನಿಯರ್ಸ್. ನಾನು ಜೂನಿಯರ್ ಕ್ಯಾಟಗರಿ ಇರೋದ್ರಿಂದ ಜೂನಿಯರ್ ಜೊತೆ ಆಡಿದ್ದು. ಗೋಲ್ಡ್ ಮೆಡಲ್ ಬಂದಿದೆ ಅಷ್ಟೇ. ನೆಕ್ಸ್ಟು ಸ್ಟೇಟ್ ಕಾಂಪಿಟೇಷನ್ ಇದೆ ನೆಕ್ಸ್ಟ್ ಮಂತ್. ಅದನ್ನು ಲಾಗಲ್ಲಿ ಬರುತ್ತೆ. ಎಲ್ಲ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಇದೇ ಥರ ವೀಡಿಯೋಸ್ ನೋಡ್ತಾಯಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅಷ್ಟೇ ಹೇಳೋದು. ಥ್ಯಾಂಕ್ ಯು. ಬಾಯ್ ಬಾಯ್.